ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತೇಜಸ್ವಿನಿ ಪುಷ್ಕರ್. ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, 10ನೇ ತರಗತಿಗೆ ಕಾಲಿಟ್ಟ ತಕ್ಷಣ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಈ ಬಾರಿ ನೀನು ಪರೀಕ್ಷೆನಲ್ಲಿ ಚೆನ್ನಾಗಿ ಓದ್ಬೇಕು, ಒಳ್ಳೆ ಅಂಕಗಳನ್ನ ತೆಗಿಬೇಕು ಅಂತ ಹೇಳಿ ಹೇಳ್ತಿರ್ತಾರೆ. ಹಾಗೇನೆ ಥಿಯರಿ ಮಾರ್ಕ್ಸ್ ನಲ್ಲಿ ನೀವು ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆಯೋದು ಎಷ್ಟು ಮುಖ್ಯ ಆಗಿರುತ್ತೋ, ಹಾಗೆ ಇಂಟರ್ನಲ್ಸ್ ನಲ್ಲೂ ಕೂಡ ಔಟ್ ಆಫ್ ಔಟ್ ಅಂಕಗಳನ್ನ ತೆಗೆಯೋದು ಅಷ್ಟೇನೆ ಮುಖ್ಯ ಆಗಿರುತ್ತೆ. ಹಾಗೇನೆ ಟೀಚರ್ಸ್ ಕೂಡ ನಿಮಗೆ ಹೇಳಿರ್ತಾರೆ, 10th ಸ್ಟ್ಯಾಂಡರ್ಡ್ ಬಂದಿದ್ದೀರಾ, ನೀವೇನಾದ್ರೂ ಹೆಚ್ಚಿಗೆ ಗಲಾಟೆ ಮಾಡಿದ್ರೆ ಇಂಟರ್ನಲ್ ಮಾರ್ಕ್ಸೇ ಕೊಡೋದಿಲ್ಲ ನಿಮಗೆ, ಇಂಟರ್ನಲ್ಸ್ ಎಲ್ಲ ಟೀಚರ್ಸ್ ಕೈಲಿ ಇರುತ್ತೆ, ಹುಷಾರು ಅಂತ ಹೇಳಿ ಎಲ್ರಿಗೂ ಕೂಡ ಹೇಳಿರ್ತಾರೆ, ಗಮನಿಸಿರ್ತೀರಾ ಎಲ್ಲ ಕೂಡ. ಸೊ ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ SSLC ಫಲಿತಾಂಶ ಉತ್ತಮ ಆಗೋದಕ್ಕೆ ಇಂಟರ್ನಲ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇಂಟರ್ನಲ್ ಮಾರ್ಕ್ಸ್ ಟೀಚರ್ಸ್ ಕೈಲಿರುತ್ತಾ? ಖಂಡಿತ ಇಲ್ಲ ಮಕ್ಕಳೇ. ಇಂಟರ್ನಲ್ ಮಾರ್ಕ್ಸ್ ನಿಮ್ ಕೈನಲ್ಲೇ ಇರುತ್ತೆ. ನೀವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರೋ ಅಷ್ಟು ಒಳ್ಳೆ ಇಂಟರ್ನಲ್ ಮಾರ್ಕ್ಸ್ ಗಳು ಸಿಗುತ್ತೆ ನಿಮ್ಗೆ ಅಂತ ಹೇಳಿ ಹೇಳ್ತಾ, ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ತರ ಪ್ರಥಮ ಭಾಷೆ ವಿಷಯಕ್ಕೆ 25 ಇಂಟರ್ನಲ್ ಮಾರ್ಕ್ಸ್ ಇದ್ರೆ, ಇನ್ನ ಉಳಿದಿರ್ತಕ್ಕಂತಹ ಲ್ಯಾಂಗ್ವೇಜಸ್ ಹಾಗೆ ಕೋರ್ ಸಬ್ಜೆಕ್ಟ್ಸ್ ಇಂಗ್ಲಿಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಇದಕ್ಕೆ 20 ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಆಗಿ ಕೊಡ್ತಾರೆ. ಇಂಟರ್ನಲ್ ಮಾರ್ಕ್ಸ್ ಅನ್ನ ಯಾವ ಮಾನದಂಡದ ಮೇಲೆ ಕೊಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ತರ FA1, FA2, FA3, FA4 ರೂಪಣಾತ್ಮಕ ಪರೀಕ್ಷೆ 1, 2, 3, 4 ಇರುತ್ತೆ. ಪ್ರತಿಯೊಂದು ರೂಪಣಾತ್ಮಕ ಪರೀಕ್ಷೆಗೆ ನೀವು 2 ಚಟುವಟಿಕೆಗಳನ್ನ ಬರೀಬೇಕು, ಜೊತೆಗೆ 1 ಸಾಧನ ಪರೀಕ್ಷೆ ಇರುತ್ತೆ. ಒಟ್ಟಾರೆಯಾಗಿ ಅಂಕಗಳನ್ನ ಕ್ರೋಢೀಕರಣ ಮಾಡಿ FA1ಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆನಾ? ಇವಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. 10th ಸ್ಟ್ಯಾಂಡರ್ಡ್ ಗೆ ಬಂದ್ಮೇಲೆ ನೀವು ಪ್ರತಿಯೊಂದು ಸಬ್ಜೆಕ್ಟ್ಗೆ 8 ಚಟುವಟಿಕೆಗಳನ್ನ 8 ಪ್ರಾಜೆಕ್ಟ್ ಗಳನ್ನ ಬರೀಬೇಕಾಗತ್ತೆ. ಸೊ ಇಲ್ಲಿ ಮಾರ್ಕ್ಸ್ ಗಳನ್ನ ಹೇಗೆ ಕೊಡ್ತಾರೆ ಅಂತ ಹೇಳಿ ನೋಡೋದಾದ್ರೆ, ಈಗ ಎಕ್ಸಾಂಪಲ್ ಇಲ್ಲಿ ನಾನು ಸ್ಟೂಡೆಂಟ್ಸ್ ನೇಮ್ ಅನ್ನ ಬರ್ದಿದ್ದೀನಿ. ಇನ್ನು ನಂತರ ಇಲ್ಲಿ ನೋಡೋದಾದ್ರೆ FA1, FA2, FA3 ಮತ್ತೆ FA4 ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಟಿವಿಟಿ 1, ಆಕ್ಟಿವಿಟಿ 2 ಹಾಗೆ ಇದು ಸಾಧನ ಪರೀಕ್ಷೆ, ನಂತರ ಟೋಟಲ್. ಇಲ್ಲಿ ಒಂದು ಚಟುವಟಿಕೆಯನ್ನ ನೀವು ಬರ್ದಿದ್ದೀರಾ, ಒಂದು ಪ್ರಾಜೆಕ್ಟ್ ನ ಬರ್ದಿದ್ದೀರಾ ಅಂದ್ರೆ ಒಂದು ಪ್ರಾಜೆಕ್ಟ್ಗೆ 15 ಅಂಕಗಳಿರುತ್ತೆ. ನೀವು ತುಂಬಾ ಚೆನ್ನಾಗಿ ಬರ್ದಿದ್ರೆ ಔಟ್ ಆಫ್ ಔಟ್ ಅಂಕಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಅಕಸ್ಮಾತ್ ನೀವೇನಾದ್ರೂ ಅಷ್ಟು ಚೆನ್ನಾಗಿ ಬರ್ದಿಲ್ಲ ಅಂದ್ರೆ ಇಲ್ಲಿ ರೂಬ್ರಿಕ್ಸ್ಗೆ ಅನುಸಾರವಾಗಿ ಅಂಕಗಳನ್ನ ನೀಡ್ತಾರೆ. 14, 13, 12 ಈ ರೀತಿ ನೀವು ಎಷ್ಟು ಅಂಕಗಳನ್ನ ಪಡೆದುಕೊಂಡಿರ್ತೀರೋ ಅಷ್ಟು ಅಂಕಗಳನ್ನ ನೀಡಲಾಗುತ್ತೆ. ಮತ್ತೆ ಇಲ್ಲಿ 20 ಅಂಕಗಳಿಗೆ ಸಾಧನಾ ಪರೀಕ್ಷೆ ಇರುತ್ತೆ. ಇಲ್ಲೂ ಅಷ್ಟೇ 20ಕ್ಕೆ ನೀವು ಎಷ್ಟು ಅಂಕಗಳನ್ನ ತಗೊಂಡಿದ್ದೀರಾ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾರೆ. ನೀವು ಔಟ್ ಆಫ್ ಔಟ್ ಅಂಕಗಳನ್ನ ತಗೊಂಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಂಟರ್ನಲ್ಸ್ ನಲ್ಲಿ ಔಟ್ ಆಫ್ ಔಟ್ ಅಂಕಗಳು ಬರುತ್ತೆ. ಅಕಸ್ಮಾತ್ ಇಲ್ಲಿ ಕಡಿಮೆ ಅಂಕಗಳನ್ನ ತಗೊಂಡಿದ್ರಿ ಅಂತ ಹೇಳಿದ್ರೆ ಇಂಟರ್ನಲ್ಸ್ ನಲ್ಲಿ ಕಡಿಮೆ ಅಂಕ ಬರುತ್ತೆ. ಹಾಗಿದ್ರೆ ಎಷ್ಟು ಅಂಕಗಳಿಂದ ಎಷ್ಟು ಅಂಕಗಳನ್ನ ತಗೊಂಡ್ರೆ ನಿಮಗೆ ಔಟ್ ಆಫ್ ಔಟ್ ಅಂಕಗಳು ಬರುತ್ತೆ ಇಂಟರ್ನಲ್ಸ್ ಅಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ದ್ವಿತೀಯ ಭಾಷೆ, ತೃತೀಯ ಭಾಷೆ ಹಾಗೆ ಕೋರ್ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ಇದನ್ನೆಲ್ಲ ಟೋಟಲ್ ಮಾಡಿದಾಗ ಔಟ್ ಆಫ್ ಔಟ್ ನೀವು ತಗೊಂಡ್ರಿ ಅಂತ ಹೇಳಿದ್ರೆ 200 ಆಗುತ್ತೆ. 200 ಇಂಟರ್ನಲ್ಸ್ ಬಂದ್ರೆ ಕನ್ನಡದಲ್ಲಿ 25 ಕೊಡ್ತಾರೆ, ಮಿಕ್ಕಿರೋ ಸಬ್ಜೆಕ್ಟ್ ಅಲ್ಲಿ 20 ಕೊಡ್ತಾರೆ. ಓಕೆನಾ? ಇಲ್ಲಿ 191 ಇಂದ ನೀವು 200 ತನಕ ಅಂಕಗಳನ್ನ ತೆಗೆದ್ರೆ ಇಂಟರ್ನಲ್ ಮಾರ್ಕ್ಸ್ ಬಂದು 20 ಇರುತ್ತೆ. 181 ಇಂದ 190 ಅಂತ ಹೇಳಿದ್ರೆ 19, 171 to 180 18, 161 to 170 17, 151 to 160 16, 141 ಇಂದ 150 ತನಕ 15 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಆದ್ರೆ ಕನ್ನಡ ವಿಷಯದಲ್ಲಿ ಸ್ವಲ್ಪ ಇದು ಬದಲಾಗುತ್ತೆ. 193 ಅಂಕಗಳಿಂದ ನೀವು 200 ಅಂಕಗಳನ್ನ ತಗೊಂಡ್ರೆ ಇಲ್ಲಿ ನೋಡಿ ಎಕ್ಸಾಂಪಲ್ 182 ಅಂತ ಇದೆ. ಇಲ್ಲಿ 182 ಅಂಕಗಳನ್ನ ತಗೊಂಡ್ರೆ 23 ಇಂಟರ್ನಲ್ ಅಂಕ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಹಾಗಾಗಿ 185ರಿಂದ 192 ತಗೊಂಡ್ರೆ 24, 177ರಿಂದ 184 ತಗೊಂಡ್ರೆ 23. ಸೊ ಈ ರೀತಿ ಇಂಟರ್ನಲ್ ಅಂಕಗಳನ್ನ ನೀಡ್ತಾ ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಚೆನ್ನಾಗಿ ಆಕ್ಟಿವಿಟೀಸ್ ಗಳನ್ನ ಬರೆದ್ರೆ, ಕರೆಕ್ಟ್ ಟೈಮ್ಗೆ ಸಬ್ಮಿಟ್ ಮಾಡಿದ್ರೆ, ರೂಬ್ರಿಕ್ಸ್ ಪ್ರಕಾರ ನಿಮ್ಮ ಆಕ್ಟಿವಿಟಿ ಇದ್ರೆ, ಹಾಗೆ ಸಾಧನಾ ಪರೀಕ್ಷೆಯನ್ನ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಎಲ್ಲದರಲ್ಲೂ ಔಟ್ ಆಫ್ ಔಟ್ ಕೊಟ್ಟೇ ಕೊಡ್ತಾರೆ. ಅವಾಗ ನಿಮ್ಗೆ ಒಳ್ಳೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಸಿಕ್ಕೇ ಸಿಗುತ್ತೆ. ಎಲ್ಲಾದ್ರಲ್ಲೂ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲಿ 190ರಿಂದ ಒಂದು 9 ಮಾರ್ಕ್ಸ್ ಡಿಫ್ರೆನ್ಸ್ ಇದ್ರೂ ಕೂಡ ನೀವು ಔಟ್ ಆಫ್ ಔಟ್ ಅಂಕಗಳನ್ನ ಇಂಟರ್ನಲ್ಸ್ ನಲ್ಲಿ ಪಡ್ಕೋಬಹುದು ಅಂತ ಹೇಳಿ ಹೇಳ್ತಾ, ಎಲ್ಲ ಮಕ್ಕಳು ಟೀಚರ್ಸ್ ಕೈಲಿರುತ್ತೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಸುಮ್ನೆ ಯಾರು ಮಾರ್ಕ್ಸ್ ಕೊಡಲ್ಲ ಮಕ್ಕಳು, ನಿಮ್ ಪರ್ಫಾರ್ಮೆನ್ಸ್ ಮೇಲೆ ಕೊಡ್ತಾರೆ ಅಷ್ಟೇನೆ. ಸುಮ್ನೆ ನಿಮಗೆ ಭಯ ಇರ್ಲಿ ಅಂತ ಹೇಳಿ ಟೀಚರ್ಸ್ ಆ ರೀತಿ ಒಂದ್ ಮಾತು ಹೇಳಿರ್ತಾರೆ ಬಿಟ್ರೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆನೆ ಇಂಟರ್ನಲ್ ಮಾರ್ಕ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಔಟ್ ಆಫ್ ಔಟ್ ಇಂಟರ್ನಲ್ ಮಾರ್ಕ್ಸ್ ನ ಪಡ್ಕೊಳ್ಳಿ. ಯಾಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ನಿಮ್ಮ ಓವರ್ ಆಲ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಸೊ ಇದಿಷ್ಟು ಈ ದಿನದ ಮಾಹಿತಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.